ಬಿಡದಿ ಟೌನ್ಶಿಪ್ ವಿರೋಧಿಸಿ ಇಂದು ಜೆಡಿಎಸ್ ಪ್ರತಿಭಟನೆಯನ್ನ ನಡೆಸ್ತಾ ಇದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿಂದು ಜೆಡಿಎಸ್ ಪ್ರತಿಭಟನೆ ನಡೆಸುವುದಕ್ಕೆ ಮುಂದಾಗ್ತಾ ಇದೆ. ಬಿಡದಿ ಟೌನ್ಶಿಪ್ ಯೋಜನೆಗೆ ಕೈಬಿಡಿ ಅಂತ ರೈತರು ಬಿಗಿಪಟ್ಟನ್ನ ಹಿಡಿತಾ ಇದ್ದು, ಪ್ರತಿಭಟನೆಗೆ ಈ ಸಂದರ್ಭದಲ್ಲಿ ಆಧಾರ್ ಕಾರ್ಡ್ ಸಮೇತರಾಗಿ ರೈತರು ಬರ್ತಿದ್ದಾರೆ. ರಿಯಲ್ ಎಸ್ಟೇಟ್ ದಂಧೆ ಮಾಡೋರಿಗೆ ಉಪಯೋಗ ಅಷ್ಟೇ ಇದು ಅಂತ ರೈತರು ಕಿಡಿಯನ್ನ ಕಾರೋದಕ್ಕೆ ಮುಂದಾಗ್ತಾ ಇದ್ದು, ಪ್ರಾಮಾಣಿಕ ರೈತರು ಒಂದಡಿ ಜಾಗ ಕೊಡೋದಕ್ಕೂ ಕೂಡ ಮುಂದೆ ಬಂದಿಲ್ಲ ಅಂತ ಹೇಳ್ತಿದ್ದಾರೆ. ರಾಜ್ಯ ಸರ್ಕಾರದ ನಡೆಗೆ ಜೆಡಿಎಸ್ ನಾಯಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದು, ಇವತ್ತು ಬಿಡದಿ ಟೌನ್ಶಿಪ್ ವಿರೋಧಿಸಿ ಪ್ರತಿಭಟನೆ ತಾರಕಕ್ಕೆ ಇರುವಂತಹ ಸಾಧ್ಯತೆ ಇದೆ. ಜೆಡಿಎಸ್ ಇವತ್ತು ಪ್ರತಿಭಟನೆಗೆ ಮುಂದಾಗ್ತಾ ಇದ್ದು, ಫ್ರೀಡಂ ಪಾರ್ಕ್ನಲ್ಲಿ ಇಂದು ಜೆಡಿಎಸ್ ಪ್ರತಿಭಟನೆಯನ್ನ ನಡೆಸ್ತಾ ಇದೆ. ಹಲವು ರೈತರು ಕೂಡ ಈ ಸಂದರ್ಭದಲ್ಲಿ ಭಾಗಿಯಾಗ್ತಾ ಇದ್ದು, ಇದು ಕೇವಲ ರಿಯಲ್ ಎಸ್ಟೇಟ್ ದಂಧೆ ಮಾಡ್ತಾ ಇರೋರಿಗಷ್ಟೇ ಉಪಯೋಗ ಅಂತ ಕಿಡಿಯನ್ನ ಕಾರಲಾಗ್ತಾ ಇದೆ. ಬಿಡದಿ ಟೌನ್ಶಿಪ್ ಯೋಜನೆಯನ್ನ ಕೂಡಲೇ ಕೈ ಬಿಡಬೇಕು ಅಂತ ರೈತರು ಪಟ್ಟು ಹಿಡಿಯಲಿದ್ದಾರೆ. ಇನ್ನು ಆಧಾರ್ ಕಾರ್ಡ್ ಸಮೇತರಾಗಿ ರೈತರಿವತ್ತು ಅಖಾಡಕ್ಕೆ ಎಂಟ್ರಿ ಆಗ್ತಾ ಇದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಲಿದ್ದಾರೆ. ಈಗಾಗಲೇ ಜೆಡಿಎಸ್ ನಾಯಕರು ಸಭೆಯನ್ನು ಕೂಡ ನಡೆಸಿದ್ದಾರೆ. ಹೋರಾಟ ಇರ್ತದೆ. ಇದ್ರ ಜೊತೆಯಲ್ಲಿ ಬಿಡದಿ ಹೋರಾಟನೂ ಕೂಡ ಎರಡೂ ಪಕ್ಷದವರು ಒಟ್ಟಿಗೆ ಸೇರಿಕೊಂಡು ಒಂದು ಏನು ಇದರಲ್ಲಿ ಫ್ರೀಡಂ ಪಾರ್ಕಲ್ಲಿ ಅದನ್ನು ಆಯೋಜಿಸಿದೆ. ಖಂಡಿತ ಎಲ್ಲರೂ ಸೇರಿಕೊಂಡು ಅದರಲ್ಲಿ ನಿಮಗೆ ಅಲ್ಲಿ ಮುಕ್ತವಾಗಿ ಅಲ್ಲಿರ್ತಕ್ಕಂಥ ರೈತರೇ ಅಲ್ಲಿ ಪಾಲ್ಗೊಂಡು ಅದರಲ್ಲಿ ಕೂತ್ಕೊಂಡು ಅವರ ಆಧಾರ್ ಕಾರ್ಡ್ ಸಮೇತ ಬರೋರಿದ್ದಾರೆ. ದಯಮಾಡಿ ಈಗ ಏನು ಮುಖ್ಯಮಂತ್ರಿಗಳು ಇವರು ಕಾಂಗ್ರೆಸ್ನವರು ಇವ್ರು ನಕಲಿ ಇದು ಎಲ್ಲರೂ ಕೂಡ ಆಗ್ಲಿಕ್ಕೆ ಜಮೀನು ಕೊಡಲಿಕ್ಕೆ ಮುಂದಾಗಿದ್ದಾರೆ ಅಂತಕ್ಕಂಥದ್ದು ಏನು ಹೇಳಲಿಕ್ಕೆ ಹೊರಟಿದ್ದಾರೆ, ಅದೆಲ್ಲೋ ಒಂದು ಕಡೆ ಏನು ಇವರು ರಿಯಲ್ ಎಸ್ಟೇಟ್ ದಂಧೆ ಮಾಡ್ತಕ್ಕಂಥವ್ರು ಎಲ್ಲೆಲ್ಲಿ ಅವ್ರಿಗೆ ಸಿಕ್ಕಂಥ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ ಅಂಥವ್ರು ಇದಕ್ಕೆ ಉಪಯೋಗ ಆಗಿದ್ದಾರೆ. ಬಿಟ್ಟರೆ ಪ್ರಾಮಾಣಿಕ ರೈತರು ಯಾರು ಕೂಡ ಇವರಿಗೆ ಒಂದು ಇಂಚು ಒಂದು ಅಡಿ ಜಾಗನೂ ಕೊಡೋಕ್ಕೆ ಮುಂದೆ ಬಂದಿಲ್ಲ. ಅವರೆಲ್ಲರನ್ನೂ ಕೂಡ ಅಲ್ಲಿ ನಿಮಗೆ ನಿಮ್ಮ ಮುಂದೆ ಬಂದು ನಿಮ್ಗೆ ಹೇಳೋರಿದ್ದಾರೆ. ಪ್ರದರ್ಶನ ಆಗ್ತದೆ. ದಯಮಾಡಿ ಆಗಾರು ಕೂಡ ಇವರು ಮನಸ್ಸು ಮಾಡಿ ಈ ಯೋಜನೆಯನ್ನು ಕೈ ಬಿಡಬೇಕು ಅಂತ ಒತ್ತಾಯ ಮಾಡ್ತಾರೆ. ಫ್ರೀಡಂ ಪಾರ್ಕ್ನಲ್ಲಿ ಇಂದು ಜೆಡಿಎಸ್ ಪ್ರತಿಭಟನೆ ನಡೆಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಫ್ರೀಡಂ ಪಾರ್ಕ್ನ ಸುತ್ತ ಸಂಚಾರ ವ್ಯವಸ್ಥೆಯನ್ನ ಬದಲಾಯಿಸಲಾಗಿದೆ. ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಮಾರ್ಗ ಬದಲಾಯಿಸಲಾಗಿದೆ. ಕೆಜಿ ರಸ್ತೆ ಮೂಲಕ ಮೈಸೂರು ಬ್ಯಾಂಕ್ ವೃತ್ತದಿಂದ ಬಲ ತಿರುವನ್ನ ಪಡೆದುಕೊಂಡು ಫ್ರೀಡಂ ಪಾರ್ಕ್ ಕಡೆಗೆ ಬರುವಂತಹ ವಾಹನಗಳು ಕಡ್ಡಾಯವಾಗಿ ಪ್ಯಾಲೇಸ್ ರಸ್ತೆಯ ಮೂಲಕ ಹಾಕಬೇಕಾಗುತ್ತೆ. ಇನ್ನು ಮಹಾರಾಣಿ ಅಂಡರ್ ಪಾಸ್ ರಸ್ತೆ ಬಳಸುವುದಾಗಿರ್ಬೋದು. ಫ್ರೀಡಂ ಪಾರ್ಕ್ ಜಂಕ್ಷನ್ ಇಂದ ಕನಕದಾಸ ವೃತ್ತದ ಕಡೆಗೆ ಬರುವಂತಹ ವಾಹನಗಳು ಹಾಗೆ ಅಲ್ಲಿಂದ ತೆರಳುವಂತಹ ವಾಹನಗಳ ಸಂಚಾರಕ್ಕೆ ನಿರ್ಬಂಧವನ್ನ ಹೇರಲಾಗಿದೆ. ಕೋಡೆ ಜಂಕ್ಷನ್ ಕಡೆಯಿಂದ ಕೆಆರ್ ಸರ್ಕಲ್ ಕಡೆಗೆ ಹೋಗುವಂತಹ ವಾಹನ ಸವಾರರು ವಾಹನ ದಟ್ಟಣೆಯನ್ನ ತಡೆಗಟ್ಟುವುದಕ್ಕೆ ಹಳೆ ಜೆಡಿಎಸ್ ಕಚೇರಿ ರಸ್ತೆಯನ್ನು ಬಳಸಬಹುದಾಗಿದೆ. ಇನ್ನು ಸುಬ್ಬಣ್ಣ ಜಂಕ್ಷನ್ ಇಂದ ಎಂಜಿಆರ್ ಜಂಕ್ಷನ್ ಕಡೆಗೆ ಬರುವಂಥವರು ರಸ್ತೆಯು ಹಾಲಿ ಏಕಮುಖ ಸಂಚಾರ ರಸ್ತೆಯಾಗಿರುವುದರಿಂದಾಗಿ ತಾತ್ಕಾಲಿಕವಾಗಿ ದ್ವಿಮುಖ ಸಂಚಾರ ರಸ್ತೆಯನ್ನಾಗಿ ಪರಿವರ್ತಿಸಲಾಗಿರುತ್ತೆ. ಗಾಂಧಿನಗರದ ಕಡೆಗೆ ಬರುವಂತಹ ವಾಹನಗಳು ಸದರಿ ರಸ್ತೆಯನ್ನು ಕೂಡ ಬಳಸಬಹುದಾಗಿದೆ. ಕೋಡೆ ಜಂಕ್ಷನ್ನಿಂದ ಮಹಾರಾಣಿ ಜಂಕ್ಷನ್ವರೆಗೆ ವೈರಾಮಚಂದ್ರ ರಸ್ತೆಯಿಂದ ಕಾಳಿದಾಸ ರಸ್ತೆ, ಪ್ಯಾಲೇಸ್ ರಸ್ತೆ, ಕೆಜಿ ರಸ್ತೆಗಳಲ್ಲಿ ಯಾವುದೇ ರೀತಿಯ ವಾಹನಗಳ ಪಾರ್ಕಿಂಗ್ಗೆ ಅವಕಾಶಗಳಿರುವುದಿಲ್ಲ ಅಂತ ಸೂಚನೆಯನ್ನು ನೀಡಲಾಗಿದೆ.